ಭಾರತ ದೇವಾಲಯಗಳ ದೇಶ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ದೇವಾಲಯಗಳು ಇವೆ. ಆದರೆ ಅವುಗಳಲ್ಲಿ ಕೆಲವು ದೇವಾಲಯಗಳು ಇಂದಿಗೂ ವಿಜ್ಞಾನಿಗಳಿಗೆ ಕೂಡ ಅರ್ಥವಾಗದ ರಹಸ್ಯಗಳನ್ನು ಹೊಂದಿವೆ. ಇಂದು ಈ ವಿಡಿಯೋದಲ್ಲಿ ವಿಜ್ಞಾನಕ್ಕೂ ಆಶ್ಚರ್ಯ ಮೂಡಿಸಿದ 3 ರಹಸ್ಯ ದೇವಾಲಯಗಳ ಬಗ್ಗೆ ತಿಳಿಯೋಣ. ಮೊದಲ ರಹಸ್ಯ ದೇವಾಲಯ ಇದೆ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಾಲಯ. ಈ ದೇವಾಲಯದ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಒಂದು ಸ್ತಂಭ ನೆಲವನ್ನು ತಾಕದೆ ಗಾಳಿಯಲ್ಲಿ ತೂಗುತ್ತದೆ. ಹೌದು, ಈ ಸ್ತಂಭದ ಕೆಳಗೆ ಕಾಗದ ಅಥವಾ ಬಟ್ಟೆ ಸುಲಭವಾಗಿ ಹಾದು ಹೋಗುತ್ತದೆ. ಇದನ್ನು ನೋಡಲು ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಒಂದು ಇಂಜಿನಿಯರ್ ಈ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸಿದರು. ಅವರು ಸ್ತಂಭವನ್ನು ಕದಲಿಸಲು ಯತ್ನಿಸಿದಾಗ ದೇವಾಲಯದ ಇನ್ನಷ್ಟು ಸ್ತಂಭಗಳು ಕೂಡ ಅಲುಗಾಡಲು ಶುರುವಾದವು. ಆದ್ದರಿಂದ ಅವರು ತಕ್ಷಣ ಪ್ರಯತ್ನ ನಿಲ್ಲಿಸಿದರು. ಇಂದಿಗೂ ವಿಜ್ಞಾನಿಗಳು ಈ ಸ್ತಂಭ ಹೇಗೆ ತೂಗುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಲಿಲ್ಲ. ವಿಜ್ಞಾನಿಗೂ ಆಶ್ಚರ್ಯವಾಗುವಂಥ ಮತ್ತೊಂದು ದೇವಾಲಯಗಳಲ್ಲೊಂದಾದ ತಮಿಳುನಾಡಿನ ತಂಜಾವೂರಿನಲ್ಲಿ ಇರುವ ಬೃಹದೇಶ್ವರ ದೇವಾಲಯ. 1000 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ದೇವಾಲಯ ಇಂದು ಕೂಡ ಅದ್ಭುತ ವಾಸ್ತುಶಿಲ್ಪದಿಂದ ವಿಶ್ವದ ಗಮನ ಸೆಳೆಯುತ್ತದೆ. ಕ್ರಿಸ್ತಶಕ 1010ರಲ್ಲಿ ಚೋಳ ರಾಜನಾದ ರಾಜರಾಜ ಚೋಳ ಈ ಮಹತ್ತರ ದೇವಾಲಯವನ್ನು ನಿರ್ಮಿಸಿದರು. ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣವಾದ ಈ ದೇವಾಲಯವನ್ನು ನಿರ್ಮಿಸಲು ಸುಮಾರು 1,30,000 ಟನ್ ಕಲ್ಲುಗಳನ್ನು ಬಳಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಮುಖ್ಯ ಗೋಪುರ ಅಥವಾ ವಿಮಾನ ಸುಮಾರು 216 ಅಡಿ ಎತ್ತರವಾಗಿದ್ದು, ಅದು ಮೇಲಿರುವ ಒಂದು ದೊಡ್ಡ ಕಲ್ಲಿನ ತೂಕ ಸುಮಾರು 80 ಟನ್ ಆಗಿದೆ. ಆ ಕಾಲದಲ್ಲಿ ಯಾವುದೇ ಕ್ರೇನ್ ಇಲ್ಲದೆ ಇಷ್ಟು ಭಾರವಾದ ಕಲ್ಲನ್ನು ಮೇಲಕ್ಕೆ ಹೇಗೆ ಎತ್ತಿದರು ಎಂಬುದು ಇನ್ನೂ ಒಂದು ರಹಸ್ಯವಾಗಿದೆ. ದೇವಾಲಯದ ಮುಂದೆ ಇರುವ ನಂದಿ ಪ್ರತಿಮೆ ಕೂಡ ಬಹಳ ವಿಶಿಷ್ಟ. ಒಂದು ದೊಡ್ಡ ಕಲ್ಲಿನಿಂದ ನಿರ್ಮಿಸಲಾದ ಈ ನಂದಿ ಭಾರತದ ಅತಿ ದೊಡ್ಡ ನಂದಿ ಮೂರ್ತಿಗಳಲ್ಲಿ ಒಂದಾಗಿದೆ. 1000 ವರ್ಷಗಳ ನಂತರವೂ ತನ್ನ ಅದ್ಭುತ ಶಿಲ್ಪಕಲೆಯಿಂದ ಮತ್ತು ರಹಸ್ಯಗಳಿಂದ ಎಲ್ಲರನ್ನೂ ಆಕರ್ಷಿಸುವ ಈ ಬೃಹದೇಶ್ವರ ದೇವಾಲಯ ನಿಜವಾಗಿಯೂ ಭಾರತೀಯ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ. ಇದು ಕರ್ನಾಟಕದ ಹಂಪಿಯಲ್ಲಿ ಇರುವ ವಿರೂಪಾಕ್ಷ ದೇವಾಲಯ. ಈ ದೇವಸ್ಥಾನವು ಸುಮಾರು 7ನೇ ಶತಮಾನದಿಂದಲೇ ಇರುವ ಪುರಾತನ ಶಿವ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನವನ್ನು ಇನ್ನಷ್ಟು ಭವ್ಯವಾಗಿ ನಿರ್ಮಿಸಲಾಯಿತು. ವಿಶೇಷವಾಗಿ ಕೃಷ್ಣದೇವರಾಯ ಅವರ ಕಾಲದಲ್ಲಿ ಇದು ಇನ್ನಷ್ಟು ಪ್ರಸಿದ್ಧವಾಯಿತು. ಈ ದೇವಸ್ಥಾನದ ಒಳಗೆ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ದೇವಸ್ಥಾನದ ಹೊರಗಿನ ದೊಡ್ಡ ಗೋಪುರದ ಚಿತ್ರ ಒಳಗಿನ ಗೋಡೆಯ ಮೇಲೆ ತಲೆ ಕೆಳಗಾಗಿ ನೆರಳಿನಂತೆ ಕಾಣುತ್ತದೆ. ಇದು ಫಿನ್ ಹೋಲ್ ಕ್ಯಾಮೆರಾ ಎಫೆಕ್ಟ್ ಎಂಬ ವಿಜ್ಞಾನ ತತ್ವಕ್ಕೆ ಹೋಲುತ್ತದೆ. ಆದರೆ 1000 ವರ್ಷಗಳ ಹಿಂದೆ ಜನರು ಈ ರೀತಿಯ ವಿನ್ಯಾಸವನ್ನು ಹೇಗೆ ನಿರ್ಮಿಸಿದರು ಎಂಬುದನ್ನು ಇನ್ನೂ ಆಶ್ಚರ್ಯವೇ ಆಗಿದೆ. ಇದಕ್ಕಾಗಿಯೇ ಹಂಪಿ ಈ ಪವಿತ್ರ ಸ್ಥಳವು ಇಂದಿಗೂ ವಿಜ್ಞಾನಿಗಳು ಮತ್ತು ಪ್ರವಾಸಿಗರಿಗೆ ಒಂದು ದೊಡ್ಡ ಕುತೂಹಲವಾಗಿದೆ. ಈ ಪುರಾತನ ನಗರವು ಇಂದು ಯುನೆಸ್ಕೋ ವಿಶ್ವ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.